ನಮ್ ನಮ್ಮನ್ನ ಹೆಚ್ಚಾಗಿ ಪ್ರೀತಿಸುವ ಒಳ್ಳೆಯ ದೇವರೇ, ಅಪ್ಪ ನಿನ್ನ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನಾವು ಮಾಡುವಂತ ಈ ಚಿಕ್ಕ ಆರಾಧನೆ ಕರ್ತನೆ ನಿನ್ನ ನಾಮವನ್ನ ಮಹಿಮೆ ಪಡಿಸದೆ ಎಂಬುದಾಗಿ ದೇವರೇ ನಾನು ನಂಬ್ತೇನೆ. ದೇವರೇ, ಅಪ್ಪ ಈ ಲೋಕದಲ್ಲಿ ಕರ್ತನೆ, ಹೌದು ರಾಜ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರೇ ನಿನ್ನ ನಾಮ ಮಾತ್ರನೇ ದೇವರೇ ಎಷ್ಟೋ ಕರ್ತನೆ ಮಹಿಮೆ ಉಳ್ಳದ್ದು, ಬಲ ಉಳ್ಳದಾಗಿದೆ ಕರ್ತನೆ. ಯೇಸುವೆ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ರಾಜ, ದೇವರೇ ಈ ಸಾಯಂಕಾಲದ ಸಮಯದಲ್ಲಿ ಕರ್ತನೆ ದೇವರೇ ವಾಕ್ಯ ಭಾಗಕ್ಕಾಗಿ ದೇವರೇ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಕೇಳುವಂತದ್ದು ಮನುಷ್ಯರ ಮಾತುಗಳಲ್ಲ ಸ್ವಾಮಿ, ಪರಲೋಕದಲ್ಲಿ ಆಸೀನರೂಢನಾಗಿರುವಂತ ಕರ್ತನೆ ತ್ರಿಯೇಕವುಳ್ಳ ದೇವರ ಮಾತುಗಳಾಗಿದೆ ದೇವರೇ. ನಾವು ನಂಬ್ತೇವೆ ಸ್ವಾಮಿ. ಕೇಳುವಂತ ಪ್ರತಿ ವಚನಗಳು ನಮ್ಮ ಜೀವಿತದಲ್ಲಿ ಮುದ್ರೆ ಆಗುವಂತ ದೇವರೇ ಸಹಾಯ ಮಾಡು ರಾಜ. ಬಲಪಡಿಸು, ನಿನ್ನ ನಾಮ ಮಹಿಮೆ ಉಂಟಾಗ್ಲಿ ದೇವರೇ. ನಿನ್ನ ವಾಕ್ಯಗಳನ್ನ ನಮ್ಮ ಜೀವಿತದ ಒಡಂಬಡಿಕೆಯಾಗಿ ಹಿಡಿದಿಟ್ಟುಕೊಂಡು ದೇವರೇ ಲೋಕದ ಸುವಾರ್ಥೀಕರಣ ಮಾಡುವಂತೆ ಪರಿಶುದ್ಧಾತ್ಮನು ನಮ್ಮನ್ನ ಬಲಪಡಿಸಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಜೂಮ್ ಅಲ್ಲಿ ಜಾಯ್ನ್ ಆಗಿರುವಂತ ಪ್ರತಿಯೊಬ್ಬರ ಆತ್ಮಿಕ ಕಣ್ಣುಗಳನ್ನ ತೆರೆಯಿರಿ ಸ್ವಾಮಿ. ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಳುವಂತೆ ನಿನ್ನ ಬಲದಿಂದ ನಮ್ಮನ್ನು ತುಂಬಿಸಿರಿ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯಕ್ಕೆ ಹೋಗೋಣ. ಇವತ್ತಿನ ವಾಕ್ಯ ಭಾಗ ಈ ರಕ್ಷಣೆಯ ಏನು ಸುವಾರ್ತೆಯ ಪತ್ರಿಕೆಗಳಲ್ಲಿ 7ನೇ ಪತ್ರಿಕೆಯನ್ನು ನಾವು ನೋಡ್ತಾ ಇದ್ವಿ. ಎಲ್ಲರೂ ಸ್ವಲ್ಪ ಗಮನ ಇಟ್ಟು ಕೇಳೋಣ. ತುಂಬಾ ಮುಖ್ಯವಾದಂತಹ ಒಂದು ಪತ್ರಿಕೆ ಇದು. ನೀವು ಇವತ್ತಿನ ವಚನ ಯೋಹಾನ 17 1ರಿಂದ 11 12 ಓದ್ಕೊಳ್ಳೋಣ. ಯೋಹಾನ 17 11 12. ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ. ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದೆನು. ಶಾಸ್ತ್ರದ ಮಾತು ನೆರವೇರುವಂತೆ ನಾಶಕ್ಕೆ ಗುರಿಯಾದ ಆ ಮನುಷ್ಯನೇ ಹೊರತು ಇವರಲ್ಲಿ ಮತ್ತಾರು ನಾಶವಾಗಲಿಲ್ಲ. ಆಮೇನ್. ಈ ಸಮಯದಿಂದ ನೀನು ಹೇಗೆ ಪ್ರಾರಂಭಿಸುತ್ತೀಯಾ ಎಂಬುದಾಗಿ ನಮ್ಮ ಈ ಒಂದು 7ನೇ ಪತ್ರಿಕೆಯ ಒಂದು ಅಂಶವಾಗಿದೆ. ಅಂದ್ರೆ ಕಳೆದ ಒಂದು ವಾರದ ತನಕ ನಾವು ನೋಡಿದ್ದು ಹೇಗೆ ನೀನ್ ಬದಲಾಗಿದ್ಯಾ, ಈಗ ನೀನ್ ರಕ್ಷಣೆ ಹೊಂದಿದೆಯಲ್ಲ, ಹೇಗೆ ಬದಲಾಗಿದ್ಯಾ ಅನ್ನೋ ವಿಷಯದಲ್ಲಿ ನಾವು ನೋಡಿದ್ವಿ. ಈಗ ನಾವು ಹೇಗೆ ಪ್ರಾರಂಭಿಸ್ಬೇಕು ಅಂತ ಹೇಳಿ, ಬದಲಾದ ಮೇಲೆ ಈಗ ನಾವ್ ಹೇಗೆ ಪ್ರಾರಂಭಿಸ್ಬೇಕು ಅದನ್ನೇ ಈಗ ಬ್ರಾಕೆಟ್ ಅಲ್ಲಿ ನೋಡ್ತಿರೋದು. ಈಗ ನೀನು ರಕ್ಷಣೆ ಹೊಂದಿದ್ಯಾ, ನೀನು ಪರಿಪೂರ್ಣವಾಗಿ ಆತ್ಮಿಕ ಬಿಡುಗಡೆಯನ್ನು ಮತ್ತು ಸ್ವಾತಂತ್ರ್ಯವನ್ನು ಹೊಂದಿದ್ಯಾ. ಈಗ ನೀನು ಭೂಮಿಯ ಮೇಲಿದ್ದು ಹೇಗೆ ಜೀವಿಸ್ತೀಯಾ. ಇಷ್ಟು ದಿನ ರಕ್ಷಣೆ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ನಮಗೆ. ಒಂದು ಆತ್ಮಿಕ ಬಿಡುಗಡೆ ಅಂದ್ರೆ ಏನು, ಆತ್ಮಿಕ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ನಮಗೆ. ಆದ್ರೆ ಇವಾಗ ಕ್ರಿಸ್ತನಲ್ಲಿ ನಮಗೆ ಸಿಕ್ಕ ರಕ್ಷಣೆ, ಕ್ರಿಸ್ತನಲ್ಲಿ ನಮಗೆ ಸಿಕ್ಕ ಆತ್ಮಿಕವಾದ ಬಿಡುಗಡೆ, ಸ್ವಾತಂತ್ರ್ಯದ ಬಗ್ಗೆ ತಿಳಿದವರಾಗಿ, ಹೊಂದಿದವರಾಗಿ ಈಗ ಈ ಭೂಮಿ ಮೇಲೆ ನಾವು ಜೀವಿಸ್ತೀವಿ. ಅಂದ್ರೆ ಹೇಗೆ ನಾವು ಜೀವಿಸಬೇಕು ಅಂತ ನೋಡುವಾಗ, ಮೊದಲನೇದಾಗಿ ಈ ಲೋಕದ ಅಂತ್ಯದವರೆಗೂ ಕೂಡ ಸೈತಾನನೆಂಬ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಈ ಲೋಕದ ಅಂತ್ಯದವರೆಗೂ ಸೈತಾನನು ಇರುತ್ತಾನೆ ಎಂಬುದನ್ನ ತಿಳಿದುಕೊಂಡು ಅದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ತುಂಬಾ ಜನ ಏನ್ ಅನ್ಕೊಳ್ತಾರೆ, ಯೇಸು ಸ್ವಾಮಿ ಸಿಲುಬೆಯಲ್ಲಿ ಸತ್ತಾಗ ಸೈತಾನನನ್ನ ಜಜ್ಜಿದಾನೆ, ಹಾಗಾಗಿ ಇನ್ನು ಮೇಲೆ ಸೈತಾನನು ಇರೋದಿಲ್ಲ ಅಂತ ಹೇಳಿ. ಸೈತಾನನ ತಲೆಯನ್ನ ಜಜ್ಜಿದಾನೆ ಅಂದ್ರೆ ಅದರ ಅರ್ಥ ಈ ಪಾಪ, ಶಾಪ, ಸೈತಾನನ ಒಂದು ಬಲದಿಂದ ನಮ್ಮನ್ನ ಬಿಡಿಸಿದಾನೆ ಅಂತ. ಸೈತಾನನ ಬಲ ಮತ್ತು ಅಧಿಕಾರವನ್ನ ಜಜ್ಜಿದಾನೆ ಅಂತ ಅರ್ಥ.
ಈಗ ಅವನು ಬದುಕಿದ್ರು ಕೂಡ ಅವನಿಗೆ ಶಕ್ತಿ ಸಾಲಲ್ಲ. ಬದುಕಿದ್ರು ಕೂಡ ಅವನಿಗೆ ಧೈರ್ಯ ಸಾಲಲ್ಲ ದೇವರ ಮೇಲೆ, ದೇವರ ಮಕ್ಕಳ ಮೇಲೆ ಯುದ್ಧ ಮಾಡೋದಕ್ಕೆ. ಆದ್ರೆ ಅವನು ಜೀವಂತವಾಗಿದ್ದಾನೆ. ಅವನು ಆತ್ಮ. ಸೈತಾನನು ಮತ್ತೆ ಸೈತಾನನ ದೂತರು ಏನು ದೆವ್ವಗಳು ಅಂತ ಇದ್ದಾರೆ, ಅವೆಲ್ಲವೂ ಕೂಡ ಆತ್ಮಗಳಾಗಿರೋದ್ರಿಂದ ಆತ್ಮಗಳನ್ನ ಸಾಯಿಸೋದಕ್ಕಾಗೋದಿಲ್ಲ. ಹಾಗಾಗಿನೇ ಅವ್ರಿಗಾಗಿ ನರಕ ಅನ್ನೋದು ಇರೋದು. ಈಗ ಮನುಷ್ಯರನ್ನ ಸಾಯಿಸ್ತಾರೆ, ಸಮಾಧಿಯಲ್ಲಿ ಹಾಕ್ಬಿಡ್ತಾರೆ, ಅಷ್ಟೇ ಅವ್ರ ಜೀವನ ಮುಗೀತು ಅಂತ ಹೇಳಿ ಶಾರೀರಿಕವಾಗಿ. ಆದ್ರೆ ಆತ್ಮಗಳು ಹಾಗಲ್ಲ. ದೇವರು, ದೇವದೂತರು, ಸೈತಾನನ ಹಿಂಬಾಲಕರು, ಈ ಕಡೆ ಮನುಷ್ಯರು, ನಮ್ಮೆಲ್ಲರಲ್ಲೂ ಕೂಡ ಆತ್ಮ ಇದೆ. ಹಾಗಾಗಿ ನಾವು ಶಾಶ್ವತವಾಗಿ ಬದುಕುವರಾಗಿರ್ತೀವಿ. ಒಂದು ಪರಲೋಕದಲ್ಲಿ ಅಥವಾ ನರಕದಲ್ಲಿ, ಎರಡರಲ್ಲಿ ಒಂದು ಕಡೆ ನಾವು ಜೀವಿಸುವ ಜೀವಿಸಲೇಬೇಕು. ಹ್ಮ್. ಹಾಗಾಗಿ ಇಲ್ಲಿ ನಾವು ನೋಡುವಾಗ ಒಂದು 16 ವಿಷಯಗಳು ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಶಿಲಾಶಿಸ್ಟು ವಾಕ್ಯಗಳನ್ನ ಓದಿ ಸಹಾಯ ಮಾಡ್ತಾರೆ. ಇಲ್ಲಿ ಮೊದಲನೇದಾಗಿ ನಾವು ನೋಡುವಾಗ ಲೋಕದಲ್ಲಿ ಕೇವಲ ಸತ್ಯವೇದ ಪುಸ್ತಕ ಒಂದೇ ಸೈತಾನನ ಯೋಜನೆಗಳನ್ನ ಬಹಿರಂಗಪಡಿಸುತ್ತದೆ ಅಂತ. ಪ್ರಪಂಚದಲ್ಲಿ ಎಷ್ಟೋ ಪುಸ್ತಕಗಳು ಇರಬಹುದು, ಆದ್ರೆ ಸೈತಾನನ ಬಗ್ಗೆ, ಅವನು ಬಂದಿರೋದ್ರ ಬಗ್ಗೆ, ಅವನು ಯಾವ ರೀತಿ ಬಂದ, ಎಲ್ಲಿಂದ ಬಂದ, ಅವನು ಈ ಲೋಕದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಎಲ್ಲಿವರೆಗೂ ಇರ್ತಾನೆ, ಅವನು ಎಲ್ಲಿಗೆ ಹೋಗ್ತಾನೆ, ಕೊನೆಯದಾಗಿ ಪ್ರತಿಯೊಂದು ಕೂಡ ಸತ್ಯವೇದ ಮಾತ್ರನೇ ಸ್ಪಷ್ಟವಾಗಿ ಸೈತಾನನ ಬಗ್ಗೆ ಮಾತನಾಡುತ್ತೆ. ಎರಡನೇದಾಗಿ ನಾವು ನೋಡುವಾಗ ಸೈತಾನನ ತಲೆಯು ಈಗಾಗಲೇ ಜಜ್ಜಲ್ಪಟ್ಟಿದೆ ಅಂತ. ಆದಿಕಾಂಡ 3:15 ಓದ್ಕೊಳ್ಳೋಣ. ಆದಿಕಾಂಡ 3:15. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ. ಇಲ್ಲಿ ತಲೆನ ಜಜ್ಜೋದು ಮತ್ತೆ ಹಿಮ್ಮಡಿಯನ್ನ ಕಚ್ಚೋದು, ಅದರ ಅರ್ಥ ಹಿಮ್ಮಡಿನ ಕಚ್ಚೋದು ಅಂದ್ರೆ ಅದು ಯೇಸು ಸ್ವಾಮಿ ಲೋಕದಲ್ಲಿ ಬಂದು ಶಾರೀರಿಕವಾಗಿ ಸಾಯೋದ್ರ ಬಗ್ಗೆ ಮಾತನಾಡುತ್ತೆ. ಆದ್ರೆ ಯೇಸು ಸ್ವಾಮಿ ತಲೆನ ಜಜ್ಜೋದು ಅಂತ ಹೇಳಿದ್ರೆ ಆ ಸೈತಾನನ ಬಲ, ಅಧಿಕಾರ. ತಲೆ ಅನ್ನೋದು ಯಾವಾಗ್ಲೂ ಕೂಡ ಈಗ ನಮ್ಮ ಕುಟುಂಬದ ತಲೆ ಇವರು ಅಂತ ಹೇಳಿ ಹೇಳ್ತಾರೆ, ಬಾಸ್ ಅಂತ ಹೇಳಿ. ಆ ತಲೆ ಅದು ಏನನ್ನ ಸೂಚಿಸುತ್ತೆ ಅಂದ್ರೆ ಅಧಿಕಾರವನ್ನ ಸೂಚಿಸುತ್ತೆ. ಹಾಗಾಗಿ ಸೈತಾನನ ಆ ಅಧಿಕಾರವನ್ನ, ಅವನ ಬಲವನ್ನ, ಆ, ಇಡೀ ಈಗ ತಲೆನೇ ನಮ್ಮ ದೇಹವನ್ನ ನಿಯಂತ್ರಣ ಮಾಡೋದು. ನಮ್ಮ ತಲೆ, ನಮ್ಮ ಮೆದುಳು ಏನ್ ಹೇಳುತ್ತೋ ಅದರಂತೆನೆ ನಮ್ಮ ಮಿಕ್ಕ ಅಂಗಗಳು ಮಾಡುವಂತದ್ದು. ಹಾಗಾಗಿ ತಲೆನೇ ಜಜ್ಜಿದ್ರೆ ಇನ್ನ ಬೇರೆ ಅಂಗಗಳು ಕೂಡ ಶಕ್ತಿ ಇದ್ರೂ ಏನು ಮಾಡಕ್ ಆಗೋದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಸೈತಾನನ ತಲೆಯನ್ನ ಯೇಸು ಕ್ರಿಸ್ತನು ಜಜ್ಜಿದಿರೋದನ್ನ ನಾವು ನೋಡ್ತೇವೆ. ಮತ್ತು ಅವನು ಸಾಯುತ್ತಾ ಅವನ ಕೊನೆಯ ಉದ್ರಿಕ್ತ ಕಂದಕವನ್ನು ಮಾಡಿಕೊಳ್ತಿದ್ದಾನೆ ಅಂತ 1 ಪೇತ್ರ 5:8 ಓದ್ಕೊಳ್ಳೋಣ. ಅಲ್ಲಿ ಕೂಡ ಆ ಸೈತಾನನ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಹೇಳೋದನ್ನ ನಾವು ನೋಡ್ಬೋದು. ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಸೊ ಈ ಸೈತಾನನ ಏನ್ ಮಾಡ್ತಿದ್ದಾನೆ, ಅವನಿಗೆ ಹೇಗೂ ಆ ಆ ಒಂದು ನರಕಕ್ಕೆ ಹೋಗೋದು ಫಿಕ್ಸ್ ಆಗಿದೆ. ಹಾಗಾಗಿ ಅವನ್ ಯಾವತ್ತೂ ಕೂಡ ಪಶ್ಚಾತ್ತಾಪ ಪಡಲ್ಲ. ಅವನ ಜೊತೆ ಇರುವಂತ ದೇವದೂತರು ಈಗೇನ್ ದೆವ್ವಗಳಾಗಿದ್ದಾರೆ, ಅವ್ರು ಯಾರು ಕೂಡ ಪಶ್ಚಾತ್ತಾಪ ಪಡೋದಾಗ್ಲಿ ದೇವರ ಕಡೆ ತಿರುಗೋದಾಗ್ಲಿ ಅದು ಅಸಾಧ್ಯ. ಹಾಗಾಗಿ ಅವ್ರಿಗೋಸ್ಕರ ನರಕ ಸಿದ್ಧವಾಗಿದೆ. ಆದ್ರೆ ಈ ಸೈತಾನ ಈಗ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಅವನು ಹೋಗೋ ಜಾಗಕ್ಕೆ, ಅವನು ಹೋಗುವಂತ ನರಕಕ್ಕೆ ಸಾಧ್ಯವಾದಷ್ಟು ಜನರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅನೇಕ ವಿಧಗಳಲ್ಲಿ ಅವನು ಬಲೆಗಳನ್ನ ಹಾಕ್ತಾ ಇದ್ದಾನೆ. ಬೇಟೆ ಆಡೋದಕ್ಕೆ ಬಲೆಗಳನ್ನ, ಉರುಳುಗಳನ್ನ ಹಾಕಿ ಆ ಅವ್ರನ್ನ ಪಾಪಗಳಲ್ಲಿ, ಶಾಪಗಳಲ್ಲಿ ಬೀಳಿಸ್ತಾ ಇದ್ದಾನೆ, ದೇವರಿಂದ ದೂರ ಮಾಡ್ತಾ ಇದ್ದಾನೆ. ಮೊನ್ನೆ ಬಾ ಮೊನ್ನೆ ಒಂದು ಸಾವಾಯ್ತು ಎಂಬುದಾಗಿ ಈಗ ನ್ಯೂಸ್ ಅಲ್ಲಿ ದೊಡ್ಡ ವಿಷಯ ಅದು.
ಒಬ್ಬ ಪಾಸ್ಟರ್ನ, ಪ್ರವೀಣ್ ಪಗಡಾಲ ಅಂತ ಹೇಳಿ, ಆಂಧ್ರದಲ್ಲಿ ಒಬ್ಬ ಪಾಸ್ಟರ್ನ ಸಾಯಿಸ್ಬಿಟ್ರು ಅಂತ. ಅವರು ದೊಡ್ಡ ಪಾಸ್ಟರ್ ಆಗಿ ಅನೇಕ ಕಡೆ ಡಿಬೇಟ್ ಮಾಡ್ತಾ ಇದ್ರು, ಒಳ್ಳೆ ಸೇವೆ ಮಾಡ್ತಾ ಇದ್ರು. ಆ, ಒಂದು ಅಮೆರಿಕದಲ್ಲಿ ಇದ್ದುಕೊಂಡು ಒಂದು 3 ಸಾಫ್ಟ್ವೇರ್ ಕಂಪ್ನಿಗಳನ್ನ ನಡೆಸ್ತಾ, ಅದರಿಂದ ಬರೋ ದುಡ್ಡಿಂದ, ಆ ಲಾಭದಿಂದಲೇ ಅವ್ರು ಸೇವೆ ಮಾಡ್ತಾ ಮತ್ತು ಅನೇಕರಿಗೆ ಸಹಾಯ ಮಾಡ್ತಾ, ಉದ್ಯೋಗಗಳನ್ನ ಒದಗಿಸ್ತಾ, ಬಡವರನ್ನ ಓದಿಸ್ತಾ ಅನೇಕ ಸೇವೆಗಳನ್ನ ಮಾಡ್ತಾನೆ ಸೇವೆ ಮಾಡ್ತಾ ಇದ್ರು. ಅವರು ಧೈರ್ಯವಾಗಿ ದೇವರ ರಾಜ್ಯದ ಕುರಿತು, ದೇವರ ಕುರಿತು ಸಾರ್ತಾ ಇದ್ರು. ಆದ್ರೆ ಅವ್ರು ಸಾಯಕ್ ಮುಂಚೆನೆ ಅನೇಕ ತಿಂಗಳುಗಳಿಂದ ನಿನ್ನನ್ನ ಸಾಯಿಸ್ತೀವಿ, ನಿನ್ನನ್ನ ಉಳಿಸಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆದರಿಕೆಯ ಕರೆಗಳು ಬರ್ತಾ ಇತ್ತು ಅಂತ ನಾವು ನೋಡ್ತೇವೆ. ಆ ಬುಲೆಟ್ ಗಾಡಿ ಮೇಲೆ ಅವರೊಬ್ಬರೇ ಎಲ್ಲಾ ಕಡೆ ಸೇವೆಗಾಗಿ ತಿರುಗ್ತಾ ಇರ್ತಾರೆ. ಅವ್ರು ಯಾರಿಗೂ ಭಯ ಪಡದೆ ಸೇವೆಗಾಗಿ ಹಗಲು ರಾತ್ರಿ ಅಂತ ನೋಡದೆ ಸೇವೆಗಾಗಿ ಹೋಗ್ತಾ ಬರ್ತಾ ಇದ್ರು. ಆದ್ರೆ ಮೊನ್ನೆ ಆ ರೀತಿ ಅವರು ಒಂದು ಕಡೆ ಸೇವೆಗಾಗಿ ಹೋಗ್ತಿರುವಾಗ ಆ ಯಾರೋ ಸಾಯಿಸಿ ಅದನ್ನ ಆಕ್ಸಿಡೆಂಟ್ ಆಗಿ ಬಿಂಬಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್. ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಸೈತಾನ ದೇವರ ಮಕ್ಕಳ ಕಂಡ್ರೆ ಆಗಲ್ಲ. ಸೈತಾನನಿಗೆ ದೇವರ ಮಕ್ಕಳ ಕಂಡ್ರೆ ಆಗಲ್ಲ. ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಅವ್ರನ್ನ ತಡಿಬೇಕು, ಅವ್ರನ್ನ ಆ ಆ ಸುವಾರ್ತೆ ಸಾರೋದ್ರಿಂದ ನಿಲ್ಲಿಸ್ಬೇಕು ಅಂತ ಹೇಳಿ ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾನೆ. ಆದ್ರೆ ಅದು ಅಸಾಧ್ಯ. ಮೂರನೇದಾಗಿ ನಾವು ನೋಡ್ತೇವೆ, ಲೋಕದ ಅಂತ್ಯ ದಿನ ಸೈತಾನನು ಸಂಪೂರ್ಣವಾಗಿ ಬಂಧಿಸಲ್ಪಡ್ತಾನೆ ಅಂತ. ಅಂದ್ರೆ ಸೈತಾನನಿಗೆ ಒಂದು ದಿನ ಇದೆ, ದೇವರ ದಿನ, ಅದು ದೇವರು ಸಿದ್ಧ ಮಾಡಿರುವಂತ ಅಥವಾ ದೇವರು ನಿರ್ಣಯಿಸಿರುವಂತ ದಿನ. ಅಲ್ಲಿವರೆಗೂ ಆ ಸೈತಾನನು ಕಾರ್ಯ ಮಾಡ್ತಾ ಇದ್ದಾನೆ. ಮತ್ತಾಯ 25:41 ಓದ್ಕೊಳ್ಳೋಣ. ಅಲ್ಲಿ ಆ ಸೈತಾನ ಬಗ್ಗೆ ಎಷ್ಟು ಸ್ಪಷ್ಟವಾಗಿದೆ ಅಂತ ನೋಡಿ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ಇಲ್ಲೇನಂತ ಇದೆ? ಸೈತಾನನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವಂತಹ ನಿತ್ಯ ಬೆಂಕಿಯೊಳಗೆ ಹೋಗಿರಿ ಅಂತ. ಯಾರಿಗೆ ಹೇಳ್ತಿರೋದು? ಒಂದು ಎಡಗಡೆ ಇರೋರಿಗೆ. ಬಲಗಡೆ ಇರೋರು ಅವರು ಪರಲೋಕಕ್ಕೆ ಅಂತ ಹೋಗುವವರು, ಎಡಗಡೆ ಇರೋರು ಅವರು ನರಕಕ್ಕೆ ಹೋಗುವವರು. ಯೇಸು ಸ್ವಾಮಿ ಸಿಲುವೆಲಿ ಸಾಯುವಾಗಲೂ ಕೂಡ ಬಲಗಡೆ ಇರೋನು, ಆ ಕಳ್ಳ ರಕ್ಷಣೆ ಹೊಂದಿದ್ರೆ, ಎಡಗಡೆ ಇರೋನು ನರಕಕ್ಕೆ ಹೋಗೋದನ್ನ ನಾವು ನೋಡ್ತೇವೆ. ಇದೆಲ್ಲ ಮುಂದೆ ಏನ್ ನಡೆಯುತ್ತೆ ಅಂತ ದೇವರು ಮುಂಚಿತವಾಗಿ ತೋರಿಸಿರುವಂತದ್ದು. ಸೊ ಅಲ್ಲೇನ್ ಹೇಳುತ್ತೆ? ಸೈತಾನನು ಕೊನೆಯದಾಗಿ ಬಂಧಿಸಲ್ಪಡ್ತಾನೆ, ಅವನು ನರಕಕ್ಕೆ, ನಿತ್ಯ ನಿತ್ಯ ಬೆಂಕಿಯೊಳಗೆ ಹಾಕಲ್ಪಡ್ತಾನೆ ಅಂತ ಹೇಳಿ. ಹಾಗೆ 4ನೇದಾಗಿ ನಾವು ನೋಡುವಾಗ, ಆದರೆ ನಿಮ್ಮನ್ನು ಯಾವಾಗಲೂ ಕಾದುಕೊಳ್ಳಿರಿ. ಯಾಕಂದ್ರೆ ಸೈತಾನನು ವಿಶ್ವಾಸಿಗಳನ್ನು ತಡೆ ಮಾಡುವುದಕ್ಕೆ ತನ್ನ ದುರಾತ್ಮಗಳನ್ನು, ಸುಳ್ಳು ಪ್ರವಾದಿಗಳ ಆತ್ಮವನ್ನು, ಸುಳ್ಳು ಬೋಧಕರ ಆತ್ಮಗಳನ್ನು ಮತ್ತು ದೆವ್ವಗಳನ್ನು ಉಪಯೋಗಿಸುತ್ತಾನೆ ಅಂತ ಹೇಳಿ. ಯಾಕೆ ನಮ್ಮನ್ನ ನಾವು ಕಾದುಕೊಳ್ಳಬೇಕು? ಹೇಗೆ ಕಾಯಬೇಕು ನಮ್ಮನ್ನ ನಾವು ಅಂದ್ರೆ, ಪ್ರಾರ್ಥನೆಯಲ್ಲಿ ಮತ್ತೆ ದೇವರ ವಾಕ್ಯದಲ್ಲಿ ನಾವು ಕಾಯಬೇಕು. ನಮ್ಮ ಆತ್ಮಗಳನ್ನು ನಾವು ಕಾಯಬೇಕೆಂಬುದಾಗಿ ನೋಡ್ತೇವೆ. ಸೈತಾನ ಹೇಗೆ ನಮ್ಮನ್ನ ಕದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಏನ್ ಮಾಡ್ತಾನೆ? ದುರಾತ್ಮಗಳ ಮೂಲಕ, ಸುಳ್ಳು ಪ್ರವಾದಿಗಳ ಮೂಲಕ, ಸುಳ್ಳು ಬೋಧಕರ ಮೂಲಕ ಅವನೇನ್ ಮಾಡ್ತಾನೆ? ನಮ್ಮನ್ನ ತಪ್ಪು ದಾರಿ ಹಿಡಿಸೋದಕ್ಕೆ, ದೇವರ ಸರಿಯಾದ ಮಾರ್ಗದಿಂದ ನಮ್ಮನ್ನ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಸೊ ಹಾಗಾಗಿ ನಾವು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರ್ಬೇಕು. ಯೇಸ್ವಾಮಿನೂ ಹೇಳಿದ್ದು ಅದೇನೆ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ, ಶೋಧನೆಯೊಳಗೆ ಬೀಳದಂತೆ ಪ್ರಾರ್ಥನೆ ಮಾಡಿ ಅಂತ ಹೇಳಿ. ಸೊ ನಾವು ಆತ್ಮಿಕವಾಗಿ ಎಚ್ಚರವಾಗಿರೋದು ಅಂದ್ರೆ ಪ್ರಾರ್ಥನೆ ಮಾಡೋದು. ಮತ್ತೆ 5ನೇದಾಗಿ ನಾವು ನೋಡ್ತೇವೆ, ಯಾವಾಗಲೂ ಪವಿತ್ರಾತ್ಮನ ಪ್ರೇರಿತರಾಗಿ ಪ್ರಾರ್ಥಿಸಬೇಕು ಅಂತ. ಎಫೆಸಿ 6:18 ಓದೋಣ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಎಚ್ಚರವಾಗಿರೋದು ಅಂದ್ರೆ ಏನು? ದೇವರ ಆತ್ಮನಿಂದ ತುಂಬಿ ನಾವು ಪ್ರಾರ್ಥನೆ ಮಾಡೋದು. ಮತ್ತೆ ನಮಗೋಸ್ಕರ ಮಾತ್ರನೇ ಅಲ್ಲ, ದೇವ್ರು ನಂಬಿರುವಂತ ದೇವರ ಮಕ್ಕಳೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋದು. ನಾವು ಬಲವಾಗಿದ್ದು ಬಲಹೀನರಾಗಿರುವಂತ ನಮ್ಮ ವಿಶ್ವಾಸಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋದು. ಯಾಕಂದ್ರೆ ಅವರು ಈ ಸೈತಾನನಲ್ಲಿ ಬೀಳಬಾರ್ದು, ಸೈತಾನನ ದುರಾತ್ಮಗಳಿಗೆ ಆ ಬೀಳಬಾರ್ದು ಅಂತ ಹೇಳಿ, ಸೈತಾನನು ಒಡ್ಡುವಂತಹ ಬಲೆಗಳಲ್ಲಿ ಬೀಳಬಾರ್ದು ಎಂಬುದಾಗಿ ನೋಡ್ತೀವಿ. 6ನೇದಾಗಿ ನಾವು ನೋಡುವಂಥದ್ದು, ಅವನು ವಿಶ್ವಾಸಿಗಳ ಜೀವಿತಗಳನ್ನು ಮತ್ತು ಕುಟುಂಬಗಳನ್ನು ಅಡ್ಡಿಪಡಿಸುತ್ತಾನೆ ಅಂತ. ಸೈತಾನ್ ಏನ್ ಮಾಡ್ತಾನೆ?
ದೇವರ ನಂಬಿರುವಂತ ಮಕ್ಕಳನ್ನ, ದೇವರ ನಂಬಿರುವಂತ ಕುಟುಂಬಗಳನ್ನ ಅಡ್ಡಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಯಾಕಂದ್ರೆ ಈಗ ನೀನು ರಕ್ಷಣೆ ಹೊಂದಿದ್ಯಾ, ನೀನು ದೇವರ ಮಗಳಾಗಿ ದೇವರ ಮಗನಾಗಿ ಮಾರ್ಪಟ್ಟಿದ್ಯಾ. ಈಗ ನಿನ್ನ ತಡೆ ಮಾಡ್ತಾ ಇರ್ಬೇಕು ಅವನು. ಯಾಕಂದ್ರೆ ನಿನ್ನನ್ನ ತಡೆ ಮಾಡಿದ್ರೆ ನಿನ್ನ ಕುಟುಂಬವನ್ನ ನೀನು ದೇವರಲ್ಲಿ ನಡ್ಸೋದಕ್ಕೆ ಆಗೋದಿಲ್ಲ, ನಿನ್ನ ಸಂಬಂಧಿಕರನ್ನ ಸ್ನೇಹಿತರನ್ನ ನೀನು ನಡ್ಸೋದಕ್ಕೆ ಆಗೋದಿಲ್ಲ. ಈಗ ನಿನಗೆ ಏನಾದ್ರೂ ಒಂದು ತಡೆಗಳು ಮಾಡೋದ್ರಿಂದಲೇ ನೀನು ಆ ಒಂದು ಚಿಂತೆಯಲ್ಲೇ ಮುಳುಗಿರ್ತೀಯ, ನಿನಗಿರುವಂತಹ ಸಮಸ್ಯೆಗಳಲ್ಲೇ ಮುಳುಗಿರ್ತೀಯ. ಇನ್ನೊಬ್ಬರಿಗೆ ನೀನು ಸುವಾರ್ತೆ ಹೇಳೋದಾಗ್ಲಿ, ಇನ್ನೊಬ್ಬರನ್ನ ನೀನು ರಕ್ಷಣೆಯಲ್ಲಿ ನಡೆಸೋದಾಗ್ಲಿ ಆಗೋದಿಲ್ಲ. ಹಾಗಾಗಿ ಸೈತಾನ್ ಏನ್ ಮಾಡ್ತಾನೆ, ಹೊಸದಾಗಿ ರಕ್ಷಣೆ ಹೊಂದಿರುವಂತಹ ವಿಶ್ವಾಸಿಗಳ ಜೀವಿತಗಳಲ್ಲಿ, ಕುಟುಂಬಗಳಲ್ಲಿ ಒಂದಲ್ಲ ಇನ್ನೊಂದು ತಡೆಯನ್ನ ಮಾಡ್ತಿರ್ತಾನೆ. ಹಾಗಾಗಿ ನಾವು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರ್ಬೇಕು. ಮತ್ತಾಯ 12:28-29 ಓದ್ಕೊಳ್ಳೋಣ. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ? ಕಟ್ಟಿಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡನು. ಆ ಬಲಿಷ್ಠನ ಮನೆಯನ್ನು ಹೌದು. ಸೊ ಇಲ್ಲಿ ಹೇಳ್ತಿರೋದೇನು ಅಂತ ಹೇಳಿದ್ರೆ, ಮೊದಲು ನಾವು ಒಬ್ಬರ ಮನೆಯನ್ನ, ಇಲ್ಲಿ ಹೇಳ್ತಿರೋದು ಒಬ್ಬರ ಮನೆಯನ್ನ ನಾವು ಸುಲ್ಕೋಬೇಕು ಅಂದ್ರೆ, ಅಥವಾ ಮನೆಯಲ್ಲಿರೋದ ಅಮೂಲ್ಯವಾದ ವಸ್ತುವನ್ನ ನಾವು ತರಬೇಕು ಅಂದ್ರೆ, ಆ ಮನೆಯ ಆ ಮನೆಯಲ್ಲಿರುವಂತಹ ಬಲಿಷ್ಠ ವ್ಯಕ್ತಿನ ನಾವು ಕಟ್ಟಿ ಹಾಕ್ಬೇಕು ಅಂತ. ಅವನನ್ನ ಕಟ್ಟಿ ಹಾಕದೆ ಆ ಮನೆಯಲ್ಲಿರುವಂತಹ ಉತ್ತಮವಾದಂತಹ ಬೆಲೆ ಬಾಳುವಂತ ವಸ್ತುವನ್ನ ನಾವು ಹೊರಗಡೆ ತರೋದಕ್ಕೆ ಆಗೋದಿಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ದೇವರು ಇಲ್ಲಿ ಹೇಳ್ತಿರೋದು, ಸೈತಾನನು ತುಂಬಾ ಅಮೂಲ್ಯವಾದಂತಹ ಆತ್ಮಗಳನ್ನ ಬಂಧಿಸಿದ್ದಾನೆ. ಆ ಅಮೂಲ್ಯವಾದ ಆತ್ಮಗಳನ್ನ ನಾವು ಬಿಡಿಸ್ಬೇಕು ಅಂದ್ರೆ ಮೊದಲು ನಾವೇನ್ ಮಾಡ್ಬೇಕು, ಸೈತಾನನ ಬಂಧಿಸ್ಬೇಕು, ಸೈತಾನನ ಕಟ್ಟಿ ಹಾಕ್ಬೇಕು. ಸೊ ಸೈತಾನನ ನಾವು ಕಟ್ಟಿ ಹಾಕದೆ ಅವನು ಬಂಧಿಸಿರುವಂತ ಆತ್ಮಗಳನ್ನ ಬಿಡುಗಡೆ ಮಾಡೋದು ಕಷ್ಟ. ಹಾಗಾಗಿನೇ ನಮ್ಮ ಕುಟುಂಬದಲ್ಲಿರುವಂತವರನ್ನ, ನಮ್ಮ ಸಂಬಂಧಿಕರು, ಸ್ನೇಹಿತರು, ಅವ್ರು ಸೈತಾನನ ಬಂಧನದಲ್ಲಿ ಬಂದಿಯಾಗಿದ್ದಾರೆ. ಅವ್ರನ್ನ ಹೇಗೆ ನಾವು ಬಿಡಿಸ್ಬೋದು ಅಂದ್ರೆ, ಮೊದಲು ನಾವು ಸೈತಾನ ಕಟ್ಟಿ ಹಾಕೋದ್ರ ಮೂಲಕ. ಏಳನೇದಾಗಿ ನಾವು ನೋಡ್ತೇವೆ, ಅವನು ರಕ್ಷಣೆಯ ಭರವಸೆ ಇಲ್ಲದ ವಿಶ್ವಾಸಿಗಳ ಮತ್ತು ಅವಿಶ್ವಾಸಿಗಳ ಸುತ್ತಲೂ ತಿರುಗುತ್ತಾನೆ ಅಂತ. ಯಾರ ಜೀವನದಲ್ಲಿ ಸೈತಾನ ಕಾರ್ಯ ಮಾಡ್ತಾನೆ ಗೊತ್ತಾ? ರಕ್ಷಣೆ ಭರವಸೆ ಇಲ್ದಿರೋರಿಗೆ. ರಕ್ಷಣೆ ಭರವಸೆ ಬಗ್ಗೆ ಅನೇಕ ಸಲ ನಾವು ಮಾತಾಡಿದ್ದೀನಿ. ವಚನ ಓದ್ಕೊಳ್ಳೋಣ. 1 ಪೇತ್ರ 5:7-8. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಆಮೇನ್. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು, ಸೈತಾನ ಏನ್ ಮಾಡ್ತಾನೆ? ಅವನು ಈಗಾಗಲೇ ಓದ್ಕೊಂಡ ಹಾಗೆ ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಹುಡುಕ್ತಾ ತಿರುಗ್ತಾ ಇರ್ತಾನೆ. ಯಾರನ್ನ ಹುಡುಕಲು, ಯಾರನ್ನ ನುಂಗಲು? 7ನೇ ವಚನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ನಿನ್ನ ಚಿಂತೆಯನ್ನ, ನಿನ್ನ ಭಾರವನ್ನ ದೇವ್ರ ಮೇಲೆ ಹಾಕು ಅಂತ. ಯಾರು ದೇವ್ರ ಮೇಲೆ ಹಾಕಲ್ವೋ ಅಂತವನ್ನ ಸೈತಾನ ಹುಡುಕ್ತಾನೆ ಅಂತ. ಅಂದ್ರೆ ವಿಶೇಷವಾಗಿ ರಕ್ಷಣೆ ಭರವಸೆನೇ ಇಲ್ಲದೆ ಅನೇಕರು ಹೇಳ್ತಾರೆ, ನಾ ರಕ್ಷಣೆ ಹೊಂದಿದ್ರೆ ಯಾಕೆ ದೇವ್ರು ನನ್ನನ್ನ ರಕ್ಷಣೆ ಮಾಡ್ತಿಲ್ಲ, ಕಾಪಾಡ್ತಾ ಇಲ್ಲ, ನನ್ನ ಪ್ರಾರ್ಥನೆಗಳಿಗೆ ಯಾಕೆ ದೇವ್ರು ಉತ್ತರ ಕೊಡ್ತಾ ಇಲ್ಲ? ನಿಜವಾಗ್ಲೂ ನಾನು ರಕ್ಷಣೆ ಹೊಂದಿದ್ದೀನ? ನಿಜವಾಗ್ಲೂ ನಾನು ದೇವ್ರ ಮಗಳ, ದೇವ್ರ ಮಗನ, ನಾನ್ ದೇವ್ರ ಮಗನೇ ಮಗಳೇ ಆಗಿದ್ದಿದ್ರೆ ಯಾಕೆ ನನಗೆ ಇನ್ನೂ ಕಷ್ಟ, ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿ ಚಿಂತೆ ಮಾಡ್ತಾ ಇರ್ತೀವಿ. ಇದು ರಕ್ಷಣೆ ಭರವಸೆ ಇಲ್ದಿರೋರು ಯೋಚನೆ ಮಾಡುವಂತಹ ರೀತಿ. ನಾವು ಎಷ್ಟು ಭರವಸೆ ಉಳ್ಳವರಾಗಿರ್ಬೇಕು ಅಂದ್ರೆ, ಹೌದು ನಾನು ರಕ್ಷಣೆ ಹೊಂದಿರುವಂತಹ ದೇವರ ಮಗ, ದೇವರ ಮಗಳು ಅನ್ನುವಂತಹ ಒಂದು ಪರಿಪೂರ್ಣವಾದ ನಂಬಿಕೆ ಇರಬೇಕು ನಮಗೆ. ಒಂದು ವೇಳೆ ಆ ತರ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ಸೈತಾನನು ಸುಲಭವಾಗಿ ನಮ್ಮ ಜೀವಿತಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡ್ತಾನೆ. ಸುಲಭವಾಗಿ ಸೈತಾನನ್ನು ತಡೆಗಳನ್ನ ಮಾಡ್ತಾನೆ. ಅಂಥವ್ರನ್ನ ನುಂಗೋದಕ್ಕೆ, ಅಂದ್ರೆ ಅಂಥವ್ರನ್ನ ಕದಿಯೋದಕ್ಕೆ, ಕುಯ್ಯೋದಕ್ಕೆ, ಹಾಳು ಮಾಡೋದಕ್ಕೇನೆ ಸೈತಾನನು ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಅವರ ಜೀವಿತಗಳಲ್ಲಿ, ಕುಟುಂಬಗಳಲ್ಲಿ ಸುತ್ತಾ ಇರ್ತಾನೆ ಅಂತ ಹೇಳಿ. ಹಾಗಾಗಿ ಒಂದು ವೇಳೆ ಆ ಭರವಸೆಯ, ರಕ್ಷಣೆ ಭರವಸೆ ನಿನ್ನಲ್ಲಿ ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ, ಇವತ್ತು ದೇವರು ನಮ್ಮ ಸಂಗಡ ಮಾತನಾಡ್ತಿರುವಂತದ್ದು, ಹೌದು ನಾನು ರಕ್ಷಣೆ ಹೊಂದಿರುವಂತ ದೇವರ ಮಗ, ಮಗಳು ಅನ್ನುವಂತ ನಂಬಿಕೆನ ನೀನು ಹೊಂದ್ಕೋಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 8ನೇದಾಗಿ ನಾವು ನೋಡುವಾಗ, ಒಂದು ಸಾರಿ ಅನುಮತಿಸಿದರೆ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನ ತನ್ನೊಂದಿಗೆ ಕರೆತರುವನೆಂಬುದಾಗಿ. ಅಂದ್ರೆ ಸೈತಾನನಿಗೆ ನಾವು ಒಂದು ಸಲ ಅವಕಾಶ ಕೊಟ್ರೆ ಆ ಸೈತಾನ ಏನ್ ಮಾಡ್ತಾನೆ ಅಂತ ಮತ್ತಾಯ 12:44-45 ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಓದೋಣ ಅದನ್ನ.
ವಿಶ್ರಾಂತಿ ಕ- ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು ಗುಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರಕೊಂಡು ಬರುವುದು. ತುಂಬಾ ಅವು ಜನ ಕ್ರೈಸ್ತರು ಅರ್ಥ ಮಾಡ್ಕೋಬೇಕಾದ್ರೆ ಏನ್ ಗೊತ್ತಾ, ನಾನ್ ಸಭೆಗೆ ಹೋಗಿದ್ದೀನಿ, ನಾನು ಎಷ್ಟೋ ಪ್ರಾರ್ಥನೆ ಮಾಡಿದೆ, ಉಪವಾಸ ಮಾಡಿದೆ, ನಾನು ಇನ್ನೊಂದು ಮಾಡಿದೆ, ಮತ್ತೊಂದು ಮಾಡಿದೆ, ತುಂಬಾ ವರ್ಷಗಳ ನಾನು ಸಭೆಗೆ ಹೋದೆ, ಆದ್ರೆ ನಾನು ಅನ್ಕೊಂಡಿದ್ದೇನು ನಡೆದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಸೋತ್ ಹೋಗಿ ದೇವ್ರನ್ನ ಬಿಟ್ಟು ಹೋಗ್ತಾರೆ. ತುಂಬಾ ಜನ ಬಂದು ಸ್ವಲ್ಪ ದಿನ ಇದ್ದು ಸಭೆನ ಬಿಟ್ಟು ಹೋಗ್ತಾರೆ, ಯೇಸುನ ಬಿಟ್ಟು ಹೋಗ್ತಾರೆ. ಅವರು ಸಭೆಗೆ ಬಂದಾಗ ಅದ್ಭುತ ನಡೆಯುತ್ತೆ, ಸ್ವಸ್ಥತೆ ನಡೆಯುತ್ತೆ, ಅವ್ರ ಜೀವನದಲ್ಲಿ ಅವ್ರು ಅನ್ಕೊಂಡಿದ್ದು ನಡೆದ್ರು ಕೂಡ, ಸರಿ ನಾನು ಅನ್ಕೊಂಡಿದ್ದು ನಡೀತಲ್ಲ, ಮತ್ತೆ ಇನ್ನೇನಕ್ಕೆ ನಾನು ಸಭೆಗೆ ಹೋಗ್ಬೇಕು, ಓ ನನ್ ಗಂಡ ಬೈತಾನೆ, ನನ್ನ ಹೆಂಡತಿ ಬೈಯುತ್ತೆ, ನನ್ನ ಮಕ್ಕಳು ಬೈತಾರೆ, ನನ್ನ ಅಪ್ಪ ಅಮ್ಮ ಬೈತಾರೆ, ನಮ್ಮ ಊರವ್ರು ಬೈತಾರೆ ಅಂತ ಹೇಳ್ಬಿಟ್ಟು ಏನೋ ಒಂದು ಕಾರಣ ಹೇಳ್ಕೊಂಡು ಬಿಡುಗಡೆ ಆದ್ಮೇಲೆ, ಒಳ್ಳೇದಾದ್ಮೇಲೆ ಕೂಡ ಸಭೆನ ಬಿಟ್ಟು ಹೋಗ್ತಿದ್ದಾರೆ, ಯೇಸುನ ಬಿಟ್ಟು ಹೋಗ್ತಿದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಏನಾಗುತ್ತೆ, ಯೇಸುನ ನಂಬಕ್ ಮುಂಚೆ ಒಂದು ದೆವ್ವ ಅವರಲ್ಲಿ ಇರುತ್ತೆ, ಒಂದು ದೆವ್ವ ಅವರ ಜೀವನದಲ್ಲಿ ಕೆಲಸ ಮಾಡ್ತಿರುತ್ತೆ. ಅಂದ್ರೆ ಆ ಯೇಸುನ ಅವ್ರು ಬಿಟ್ಟು ಹೋದ್ಮೇಲೆ, ಸಭೆನ ಅವ್ರು ಬಿಟ್ಟು ಹೋದ್ಮೇಲೆ, ಆ ಸೈತಾನ ಏನ್ ಮಾಡ್ತಾನಂತೆ, ಬಿಟ್ಟು ಹೋಗಿರುವಂತ ಆ ದೆವ್ವ ತನಗಿಂತ ಕೆಟ್ಟವುಗಳಾದ ಇನ್ನೂ 7 ದೆವ್ವಗಳನ್ನ ತಂದು ಅವನ ಜೊತೆ ಕರ್ಕೊಬಂದು ಅವರ ಜೀವಿತಗಳಲ್ಲಿ ಕಾರ್ಯ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗೇನಾಗುತ್ತೆ, ಅವರ ಮೊದಲಿದ್ದ ಸ್ಥಿತಿಗಿಂತ ಆ ಕಡೆಯ ಸ್ಥಿತಿ ಇದೆಯಲ್ಲ, ಆ 7 ದೆವ್ವಗಳು ಪ್ಲಸ್ ಇದೊಂದು 8 ದೆವ್ವಗಳು ಸೇರಿ ಆ ಒಂದು ಒಬ್ಬ ವ್ಯಕ್ತಿಯ ಜೀವಿತವನ್ನ ಸರ್ವನಾಶ ಮಾಡು. ಅನೇಕರ ಜೀವಿತಗಳನ್ನ ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಮೊನ್ನೆ ತಾನೇ ನಮ್ಮ ಸಭೆಗೆ ಬರುವಂತ ಒಂದು ವಿಶ್ವಾಸಿಯ ಮನೆ, ಅವರ ಸಂಬಂಧಿಕರ ಮನೆಯಲ್ಲಿ ಒಂದು ವಿಷಯ ನಡೀತು. ಅಂದ್ರೆ ಒಂದು ಸಾವು. ಅವ್ರ ಜೀವನದಲ್ಲಿ ಎಷ್ಟು ಸಮಸ್ಯೆಗಳಾಯ್ತು ಅಂತ ಹೇಳಿದ್ರೆ, ಮೊದಲು ಆ ಮನೆಯಿಂದ ಒಬ್ಬ ಸಿಸ್ಟರ್ ಸಭೆಗೆ ಬರ್ತಾ ಇದ್ರು, ನಾವು ಮೈಸೂರಲ್ಲಿ ಸಭೆ ನಡೆಸ್ತಿರುವಾಗ. ಆದ್ರೆ ಅವ್ರ ಅಲ್ಲಿಂದ ಮತ್ತೆ ಊರ್ಗ್ ಹೋಗ್ಬಿಟ್ರು. ಊರ್ಗ್ ಹೋದ್ಮೇಲೆ ಅವ್ರ ಗಂಡ ಬೈತಾರಂತಾನೋ, ಊರವ್ರು ಬೈದ್ರು ಅಂತಾನೋ, ಇಲ್ಲ ಅವ್ರ ಅಳಿಯ ಬೈತಿದ್ದಾನೆ, ನೀನ್ ಚರ್ಚ್ಗೆ ಹೋದ್ರೆ ನಾವು ಸಭೆಗೆ ಮನೆಗ್ ಬರಲ್ಲ, ನಿಮ್ ಮನೆಗ್ ಬರೋದಿಲ್ಲ, ನಿಮ್ ಜೊತೆ ಮಾತಾಡೋದಿಲ್ಲ ಅಂತ ಹೇಳ್ತಿದಾರೆ ಅಂತ ಹೇಳ್ಬಿಟ್ಟು ಅವರು ಅವ್ರ ಮುಖ ನೋಡ್ಬಿಟ್ಟು ಸಭೆಗೆ ಬರೋದನ್ನ, ಯೇಸು ಸ್ವಾಮಿಯನ್ನ ನಂಬೋದನ್ನ ಬಿಟ್ಬಿಟ್ರು. ಬಿಟ್ಟಾದ್ಮೇಲೆ ಏನು ಆಯಿತು ಅಂತ ಹೇಳಿದ್ರೆ, ಅವ್ರ ಗಂಡನಿಗೆ ಆಕ್ಸಿಡೆಂಟ್ ಆಯ್ತು. ಆ ಆ 2 ಕಾಲು ಕೂಡ ಆ, ತುಂಬಾ ಕಷ್ಟ ಆಯ್ತು, ಅವ್ರು ನಡೆಯೋದಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ಈ ಸಿಸ್ಟ್ರು ಕೆಲ್ಸಕ್ಕಂತ ಹೋಗ್ತಾ ಇದ್ರು, ಆಟೋ ಏನೋ ಆಕ್ಸಿಡೆಂಟ್ ಆಗ್ಬಿಟ್ಟು ಒಂದು ಕಾಲು ಮುರಿದೋಯ್ತು. ಇಬ್ರು ಕುಂಟ್ರು, ಗಂಡ ಹೆಂಡತಿ ಇಬ್ರು ಕುಂಟ್ರಾಗೆ ಮನೆಯಲ್ಲೇ ಇದ್ರು. ಅವ್ರ ಪರಿಸ್ಥಿತಿ ಆ ತರ ಇತ್ತು. ನಾನು ಹೋಗಿ ಮಾತಾಡಿ ಮತ್ತೆ ಬಲಪಡಿಸಿ ಸಭೆಗೆ ಬನ್ನಿ ಅಂದ್ರು ಕೂಡ ಅವ್ರು ಹೇಳ್ತಾ ಇದ್ದಿದ್ದೆಲ್ಲ ಒಂದು ಅಂತ ಪರಿಸ್ಥಿತಿಯಲ್ಲೂ ಕೂಡ ಅವರು ಊರವ್ರಿಗೋ ಸಂಬಂಧಿಕರಿಗೋ ಭಯ ಪಟ್ಕೊಂಡಿದ್ರು. ರೀಸೆಂಟ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವ್ರ ಯಜಮಾನರು ತೀರೋದ್ರು. ಆ ಇನ್ನೇನೋ ಪರವಾಗಿಲ್ಲ, ಚೆನ್ನಾಗ್ ಆಗ್ತಿದ್ದಾನೆ, ಸ್ವಲ್ಪ ನಡೆಯಂಗ್ ಆಗ್ತಿದೆ ಅಂತ ಹೇಳುವಾಗ ಊಟ ಮಾಡಿ ನೀರು ಕುಡಿದು ಆ ಯಾರೋ ಕರ್ದಂಗ ಆಗ್ತಿದೆ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಚೆನ್ನಾಗಿದ್ದವ್ರೆ 5 ನಿಮಿಷದಲ್ಲೇ ಪ್ರಾಣ ಹೋಯ್ತು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ನಾವಾಗ ತಮಿಳ್ನಾಡಲ್ಲಿ ಸೇವೆಗೆ ಹೋಗಿದ್ದು. ಅಂದ್ರೆ ಸೈತಾನ ಯಾವ ರೀತಿ ಕದೀತಾನೆ, ಯಾವ ರೀತಿ ಹಾಳು ಮಾಡ್ತಾನೆ, ತನಗಿಂತ ಕೆಟ್ಟವುಗಳಾದ 7 ದೆವ್ವಗಳನ್ನ ತಂದು ಅವ್ರ ಜೀವಿತಗಳನ್ನ ಹೇಗೆ ನಾಶ ಮಾಡ್ತಾನೆ ಅನ್ನೋದು ನಮ್ ಕಣ್ಣು ಮುಂದೆ ನೋಡ್ತಾ ಇದ್ರು ಕೂಡ ಗ್ರಹಿಸಕ್ ಆಗ್ತಾ ಇಲ್ಲ ಅನೇಕರಿಗೆ. ಅನೇಕರಿಗೆ ಗ್ರಹಿಸಕ್ ಆಗ್ತಿಲ್ಲ. ಅವ್ರ ಸಭೆಗೆ ಬಂದಾಗ ಬಿಡುಗಡೆ ಆಗಿತ್ತು, ಸಮಾಧಾನವಾಗಿದ್ರು, ಸಂತೋಷವಾಗಿದ್ರು, ಎಷ್ಟು ಖುಷಿಯಾಗಿ ಬರ್ತಿದ್ರು ಆ ಸಿಸ್ಟರ್ ಸಭೆಗೆ ಕೆಲವು ದಿನ. ಆದ್ರೆ ಅವರು ಈಗ ದೇವ್ರು ಬೇಡ ಅನ್ಕೊಂಡು, ಅದಕ್ಕೆ ಅಂತವ್ರೆಲ್ಲ ರಕ್ಷಣೆಯ ಭರವಸೆ ಇಲ್ದಿರೋರು. ರಕ್ಷಣೆಯ ಭರವಸೆ ಇರೋರು ಜೀವ ಹೋದ್ರು ಕ್ರಿಸ್ತನನ್ನ ಬಿಡಲ್ಲ. ಆ ರಕ್ಷಣೆಯ ಭರವಸೆ ಇರೋರು ಸತ್ಯವನ್ನ ಸರಿಯಾಗಿ ತಿಳ್ಕೊಂಡು ಹಿಡ್ಕೊಂಡವರು ತಮ್ಮ ಪ್ರಾಣವನ್ನು ಕೊಡ್ತಾರೆ ವಿನಃ ಅವ್ರು ಯೇಸುವನ್ನ ಬಿಟ್ಕೊಡೋದಿಲ್ಲ, ಸಭೆನ ಬಿಟ್ಕೊಡೋದಿಲ್ಲ. ಹ್ಮ್ 9ನೇದಾಗಿ ನಾವು ನೋಡುವಾಗ, ಅವನು ಎಲ್ಲಾ ರೀತಿಯ ವ್ಯಾಧಿಗಳನ್ನ ತರುತ್ತಾನೆ ಅಂತ. ಸೈತಾನ್ ಏನ್ ಮಾಡ್ತಾನೆ ಅಂದ್ರೆ ಒಂದಲ್ಲ ಇನ್ನೊಂದ್ ತರದ ವ್ಯಾಧಿಗಳನ್ನ ತರುತ್ತಾನೆ, ಅದು ಕೂಡ ಗುಣಪಡಿಸಲಾಗದ ವ್ಯಾಧಿಗಳು, ಅಪರಿಚಿತ ವ್ಯಾಧಿಗಳು. ವೈದ್ಯರು ಕೂಡ ಗುಣಪಡಿಸ್ಲಿಕ್ಕೆ ಆಗದಿರುವಂತಹ ವ್ಯಾಧಿಗಳನ್ನ ಸೈತಾನನ್ನು ತರ್ತಾನೆ. ಮತ್ತಾಯ 8:15-17 ಓದೋಣ. ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು. ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನ ವಾಸಿ ಮಾಡಿದನು. ಆಮೆನ್. ಇಲ್ಲಿ ಅದ್ಭುತ ನಡೆಯೋದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ, ಯೇಸು ಸ್ವಾಮಿ ಸ್ವಸ್ಥತೆ ಮಾಡಿರೋದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಅಲ್ಲಿ ಎಷ್ಟು ಜನ ಮೈಯಲ್ಲಿ ನೆಟ್ಟಿಗೆ ಇಲ್ದಿರೋರು ಇದ್ರು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿರೋದು. ಎಷ್ಟು ಜನರಿಗೆ ದೆವ್ವ ಹಿಡ್ಕೊಂಡಿತ್ತು, ಎಷ್ಟು ಜನರಿಗೆ ನಾನಾ ವಿಧವಾದಂತಹ ಕಾಯಿಲೆಗಳು, ರೋಗಗಳು ಇತ್ತು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿರೋದು ಆ ವಚನದಿಂದ.
ಅಂದ್ರೆ ಸೈತಾನನು ಎಷ್ಟು ಜನರ ಜೀವಿತದಲ್ಲಿ ಈ ತರ ವಿಧ ವಿಧವಾದ ರೋಗಗಳನ್ನ ಕೊಟ್ಟು ಅವರ ಜೀವಿತಗಳನ್ನ ಹಾಳು ಮಾಡ್ತಾ ಇದೆ ಎಂಬುದಾಗಿ. ಹ ಹತ್ತನೇದಾಗಿ ನಾವು ನೋಡುವಾಗ ಅವನು ನಿನ್ನ ಹೃದಯವನ್ನ ಮತ್ತು ನಿನ್ನ ಮನಸ್ಸನ್ನ ಗೊಂದಲ ಪಡಿಸ್ತಾನೆ ಅಂತ ಹೇಳಿ. ಏನ್ ಮಾಡ್ತಾನೆ ಸೈತಾನ ಬಂದು? ಈಗ ಮಾರ್ಕ 5:1-10 ತುಂಬಾ ದೊಡ್ಡ ವಚನಗಳು. ಅದರಲ್ಲಿ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಆ ಒಂದು ದುರಾತ್ಮ ಒಬ್ಬ ವ್ಯಕ್ತಿಯಲ್ಲಿ ಬಂದು ಏನ್ ಮಾಡ್ತಾ ಇತ್ತು? ಅವನು ಆ ಸ್ಮಶಾನದಲ್ಲಿ ಸಮಾಧಿಗಳಲ್ಲಿ ಇದ್ಕೊಂಡಿದ್ದ. ಸಾವಿರಾರು ದೆವ್ವಗಳು ಅವನಲ್ಲಿತ್ತು ಎಂಬುದಾಗಿ ನಾವು ನೋಡ್ತೀವಿ. ಸುಮಾರು 2,000 ದೆವ್ವಗಳು. ಯಾಕಂದ್ರೆ ಅವನಿಂದ ಹೊರಡಿಸಲ್ಪಟ್ಟ ದೆವ್ವಗಳು ಹೋಗಿ 2,000 ಹಂದಿಗಳಲ್ಲಿ ಸೇರ್ಕೊಳ್ತು, ಅವೆಲ್ಲ ಹೋಗಿ ಸಮುದ್ರದಲ್ಲಿ ಬೀಳ್ತು ಅಂತ ನಾವು ನೋಡ್ತೀವಿ. ಅಂದ್ರೆ ಅದರ ಅರ್ಥ ಸಾವಿರಾರು ದೆವ್ವಗಳು ಆ ವ್ಯಕ್ತಿಯಲ್ಲಿತ್ತು. ಅವನ ಜೀವನ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅವನು ಏನ್ ಮಾಡ್ತಿದ್ದಾನೆ ಅವನಿಗೆ ಗೊತ್ತಿರ್ಲಿಲ್ಲ. ಅವನ್ ಬಟ್ಟೆ ಇಲ್ಲದೆ ಇದ್ದ, ಅವನ್ ಊಟ ಇಲ್ಲದೆ ಇದ್ದ. ಆ ಕೈ ಕಾಲನ್ನೆಲ್ಲ ದೊಡ್ಡ ದೊಡ್ಡ ಹಗ್ಗಗಳು, ಸರಪಣಿಗಳು ತಂದು ಕಟ್ಟಾಕಿದ್ರು ಕೂಡ ಅವನು ದಾರದಂತೆ ಅವನನ್ನ ಕಿತ್ತು ಬಿಸಾಕ್ತಿದ್ದಂತೆ. ಆ ಅವನ ಒಂದು ಆ ಮನಸ್ಸು ಅವನ ಹತೋಟಿಯಲ್ಲಿ ಇರ್ಲಿಲ್ಲ. ಹಾಗೇನೆ ಅಪಸ್ಕೃತ್ಯಗಳು 16:18 ನಾವು ನೋಡುವಾಗ ಅಲ್ಲಿ ಕೂಡ ಒಂದು ಯೌವನ ಹುಡುಗಿ, ಆ ಯೌವನ ಹುಡುಗಿ ಓದ್ಕೊಂಡು ಏನಾದ್ರೂ ಒಂದು ಉದ್ಯೋಗ ಮಾಡ್ಕೊಂಡು ಮನೆಯಲ್ಲಿ ಅಪ್ಪ ಅಮ್ಮನ ನೋಡ್ಕೊಂಡು ಅಥವಾ ಮದುವೆ ಆಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕಾದಂತ ಒಂದು ಹುಡುಗಿ ಕಣಿ ಹೇಳ್ಕೊಂಡಿದ್ದಾಳೆ. ಆ ಕಣಿ ಹೇಳ್ಕೊಂಡಿದ್ದಾಳೆ. ಆ ದೆವ್ವದ ಅಧಿಕಾರದಿಂದ, ದೆವ್ವದ ಸಹಾಯದಿಂದ ಕಣಿ ಹೇಳ್ಕೊಂಡು, ಭವಿಷ್ಯ ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ. ಅವಳ ಮನಸ್ಸು ಅವಳ ಹತೋಟಿಯಲ್ಲಿ ಇಲ್ಲ, ಅವಳ ಹೃದಯ ಅವಳ ಹತೋಟಿಯಲ್ಲಿ ಇಲ್ಲ. ಸೈತಾನನು ಅವಳ ಜೀವಿತವನ್ನ ಹಾಳು ಮಾಡ್ತಾ ಇದ್ದ. ಸೈತಾನನ ಉದ್ದೇಶನೇ ಅದು. ಬರೋದೇ ಅವನು ಕದಿಯೋದಕ್ಕೆ, ಕುಯ್ಯೋದಕ್ಕೆ, ಹಾಳು ಮಾಡೋದಕ್ಕೆ. ಅನೇಕರ ಜೀವಿತಗಳು ಇವತ್ತು ಆ ತರ ನಾಶವಾಗ್ತಾ ಇದೆ. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ಗಳು, ಸಡನ್ ಆಗಿ ಮರಣಗಳು. ಈಗಿರೋ ವ್ಯಕ್ತಿ ಸ್ವಲ್ಪ ಹೊತ್ತಿಗೆ ಇರಲ್ಲ. ಸೈತಾನನು ನಾಶ ಮಾಡ್ತಾ ಇದ್ದಾನೆ ಆತ್ಮಗಳನ್ನ. ಹ 11ನೇದಾಗಿ ನಾವು ನೋಡುವಾಗ ಅವನು ವಿಶ್ವಾಸಿಗಳನ್ನು ಭರವಸೆಯಿಂದ ದೂರ ಮಾಡ್ತಾನೆ ಎಂಬುದಾಗಿ. ಭರವಸೆಯ ಕೊರತೆ ಇರುವ ಹಾಗೆ ಮಾಡ್ತಾನೆ. ಯಾಕೋಬ 4ನೇ ಅಧ್ಯಾಯ 7ನೇ ವಚನ ಓದೋಣ. ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಭರವಸೆ ಇರ್ಬೇಕು ನಮ್ಗೆ. ಸೈತಾನನ ವಿರುದ್ಧವಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ, ಸೈತಾನ ಗದರಿಸಿದ್ರೆ ಅವನ್ ನಮ್ಮನ್ನ ಬಿಟ್ಟು ಹೋಗ್ತಾನೆ ಅನ್ನೋ ಧೈರ್ಯ ಇರ್ಬೇಕು ನಮ್ಗೆ. ಭಯ ಪಡಬಾರ್ದು. ಭಯ ಪಡುವಾಗ ಸೈತಾನ ಇನ್ನೂ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ನೀನು ದೇವರ ಮಗ, ದೇವರ ಮಗಳು, ಧೈರ್ಯವಾಗಿರ್ಬೇಕು. ಎಲ್ಲಾ ದೆವ್ವವೇ ನೀನು ಬಿಟ್ಟು ತೊಲಗು ಅಂತ ನಾವು ಯೇಸುವಿನ ಹೆಸರಲ್ಲಿ ಆಜ್ಞಾಪಿಸಿ ಪ್ರಾರ್ಥನೆ ಮಾಡ್ಬೇಕು. ನಿನಗೆ ಭಯ ಆಗುತ್ತಾ? ನಿನ್ನ ಮನೆಯಲ್ಲಿ ಯಾರಾದ್ರೂ ಭಯ ಪಡ್ತಿದಾರಾ? ಯಾರಿಗಾದ್ರೂ ದುರಾತ್ಮ ಇದೆಯಾ? ನೀನು ದೇವರ ಮಗನಾಗಿ, ಮಗಳಾಗಿ ಯೇಸು ಹೆಸರಲ್ಲಿ ಪ್ರಾರ್ಥಿಸುವಾಗ ದುರಾತ್ಮ ಹೋಗುತ್ತೆ. ಹಾಗಾಗಿ ನೀನು ಆ ದೇವರ ಮಗ, ಮಗಳನ್ನು ಅಂತ ಭರವಸೆ ಉಳ್ಳವರಾಗಿ ಜೀವಿಸ್ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಆ ಭರವಸೆ ಇಲ್ಲ ಅಂದ್ರೆ ಸೈತಾನನು ನಮ್ಮ ಜೀವಿತಗಳನ್ನ ಹಾಳು ಮಾಡಕ್ ನೋಡ್ತಾನೆ. ಮತ್ತೆ 12ನೇದಾಗಿ ನಾವು ನೋಡುವಾಗ ಅವನು ವಿಶ್ರಾಂತಿಗಾಗಿ ಬತ್ತಿದ ಸ್ಥಳಗಳನ್ನ ಹುಡುಕ್ತಾನೆ ಅಂತ. ಮತ್ತಾಯ 12:43-44 ಈಗಾಗಲೇ ಓದ್ಕೊಂಡ್ವಿ. ಆ ಒಂದು ಬಿಟ್ಟು ಹೋಗುವಂತ ಸೈತಾನ, ಆ ದುರಾತ್ಮ ಏನ್ ಮಾಡುತ್ತೆ? ಅಲ್ಲಲ್ಲಿ ಸುತ್ಕೊಂಡು ಕೊನೆಗೆ ಎಲ್ಲೂ ಸ್ಥಳ ಇಲ್ಲದೆ ನಾನು ಬಿಟ್ಟು ಬಂದ ಮನೆ ಹೇಗಿದೆ ಅಂತ ನೋಡಕ್ಕಂತ ಬರುವಾಗ, ಆ ಮನೆಗೆ ತೀರಾ ಬಂದಾಗ ಇದು ಗುಡಿಸಿ ಅಲಂಕಾರ ಮಾಡಿ ಇರುತ್ತೆ. ಯೇಸುನು ಇರಲ್ಲ, ದೆವ್ವನೂ ಇರಲ್ಲ. ಬಿಟ್ಟೋಗಿರೋ ದೆವ್ವ ಸುತ್ಕೊಂಡು ಬರುತ್ತೆ. ಆದ್ರೆ ಇಲ್ಲಿ ಯೇಸುಗೆ ನಾವು ಅವಕಾಶ ಕೊಟ್ಟಿರಲ್ಲ ನಮ್ಮ ಜೀವಿತದಲ್ಲಿ. ಹಾಗಾಗಿ ಆ ದುರಾತ್ಮ ಮತ್ತೆ ಸೇರ್ಕೊಂಡು ಅವರ ಜೀವಿತಗಳನ್ನ ಇನ್ನೂ 7 ಕೆಟ್ಟ ದೆವ್ವಗಳನ್ನ ತಂದು ಹಾಳು ಮಾಡುತ್ತೆ ಅಂತ ನಾವು 13ನೇದಾಗಿ ನಾವು ನೋಡುವಾಗ ಅವನು ವಿಶೇಷವಾಗಿ ಬರಿದಾದ ಮನೆಗಾಗಿ ಹುಡುಕ್ತಾನೆ ಅಂತ ಹೇಳ್ಬಿಟ್ಟು ಖಾಲಿ ಮನೆಗಳನ್ನು ಹುಡುಕ್ತಾನೆ. ಮತ್ತಾಯ 12:45 ಅದನ್ನೇ ನೋಡೋದು. ಯಾರು ಇಲ್ಲದೆ ಇರುವಂತ ಮನೆ, ಅಂದ್ರೆ ವಿಶೇಷವಾಗಿ ಏಸು ಇಲ್ದಿರೋ ಮನೆನ ನೋಡ್ತಾನೆ. ಏಸು ಇಲ್ದಿರುವಂತ ಹೃದಯವನ್ನ ನೋಡ್ತಾನೆ. ಯಾರ ಹೃದಯಗಳಲ್ಲಿ ಏಸು ಇಲ್ವೋ, ಯಾರ ಹೃದಯದಲ್ಲಿ ಪರಿಶುದ್ಧಾತ್ಮನಿಲ್ಲವೋ ಅವರ ಜೀವಿತಗಳಲ್ಲಿ ಆ ಸೈತಾನನು ಬಂದು ವಾಸ ಮಾಡ್ತಾನೆ. ಯೇಸುವನ್ನ ನಂಬದೇ ಇರುವಂತಹ ಪ್ರತಿಯೊಬ್ಬರ ಹೃದಯಗಳಲ್ಲಿ ಸೈತಾನನು ಒಂದಲ್ಲ ಇನ್ನೊಂದು ರೀತಿಯಲ್ಲಿ ವಾಸ ಮಾಡ್ತಿದ್ದಾನೆ. ಅವರ ಜೀವಿತಗಳನ್ನ ಅವನು ನಡೆಸ್ತಾ ಇದ್ದಾನೆ. ಒಂದು ವೇಳೆ ಈಗ ಅವ್ರ ಜೀವಿತಗಳು ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಇರ್ಬೋದು, ಸ್ವಲ್ಪ ದಿನಕ್ಕೆ ಅವರ ಜೀವಿತಗಳು, ಅವರ ಕುಟುಂಬದಲ್ಲಿ ಅನೇಕ ಏರುಪೇರುಗಳಾಗಿ ಕೊನೆಗೆ ನಾಶವಾಗುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿರೋರು ಯಾಕೆ ಈ ತರ ಆಗೋದ್ರು ಅಂತ ಎಲ್ರು ಆಶ್ಚರ್ಯ ಪಡ್ತಿರ್ತಾರೆ. ಆದ್ರೆ ಉತ್ತರ ನಮ್ಗೆ ಗೊತ್ತು, ಅವರು ಸೈತಾನನ ಮಕ್ಕಳಾಗಿ ಜೀವಿಸ್ತಾ ಇದ್ರು ಅಂತ ಹೇಳಿ. ಹಾಗಾಗಿ ನಾವು ಎಚ್ಚರಗೊಳ್ಬೇಕಾಗಿದೆ. 14ನೇದಾಗಿ ನಾವು ನೋಡ್ತೇವೆ ಅವನು ಪ್ರಾರ್ಥನೆಯನ್ನು ಮತ್ತು ದೇವರ ವಾಕ್ಯದ ಜ್ಞಾನವನ್ನು ಹಾಳು ಮಾಡ್ತಾನೆ ಎಂಬುದಾಗಿ. ಅಂದ್ರೆ ಬಹಳವಾಗಿ ಅದ್ರ ವಿರೋಧ ಮಾಡ್ತಾನೆ ಅಂತ ಹೇಳ್ಬಿಟ್ಟು.
ಯಾರು ಪ್ರಾರ್ಥನೆ ಮಾಡ್ತಾರೋ, ಯಾರು ವಾಕ್ಯವನ್ನು ಓದ್ತಾರೋ, ಯಾರು ದೇವ್ರನ್ನ ಹೆಚ್ಚಾಗಿ ಪ್ರೀತಿಸ್ತಾರೋ ಅವರನ್ನ ಸೈತಾನ ವಿರೋಧ ಮಾಡ್ತಾನೆ. 1 ಥೆಸಲೋನಿಕ 5:16-18 ಅದನ್ನೇ ನಾವು ನೋಡ್ತೇವೆ. ಮತ್ತೆ 15ನೇದಾಗಿ ಅವನು ಸತ್ಯದ ಆರಾಧನೆಯನ್ನು ಬಹಳವಾಗಿ ವಿರೋಧಿಸ್ತಾನೆ ಅಂತ ಹೇಳ್ಬಿಟ್ಟು ಮತ್ತಾಯ 4:8-11 ಯೇಸು ಸ್ವಾಮಿನ ಅವನು ವಿರೋಧ ಮಾಡ್ತಾನೆ. ಯೇಸು ಸ್ವಾಮಿ ಆರಾಧನೆ ಮಾಡೋದನ್ನ ವಿರೋಧ ಮಾಡ್ತಾನೆ, ಶೋಧಿಸೋದಕ್ಕೆ ಬರ್ತಾನೆ ಅಂತ. 16ನೇದಾಗಿ ಕೊನೆಯದಾಗಿ ಅವನು ಕರ್ತನ ದಿನವನ್ನು ಕೂಡ ವಿರೋಧ ಮಾಡ್ತಾನೆ. ನೀನು ವಾರ ವಾರ ಸಭೆಗೆ ಹೋಗ್ತಿದ್ಯಾ ಅಂದ್ರೆ ಸೈತಾನ ನಿನ್ನ ವಿರೋಧ ಮಾಡ್ತಾನೆ. ಹಾಗಾಗಿ ಅವನನ್ನ ಎದುರಿಸಿ ನೀನು ನಿಲ್ಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯ ಆಯ್ತು, ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕೂಡಿ ಬಂದ ನಾವೆಲ್ಲರೂ ಕೂಡ ನಿಮ್ಮ ಕೃಪೆಯನ್ನು ಹೊಂದಿಕೊಂಡು ಈ ಸೈತಾನ ವಿರೋಧಿಸಿ ನಾವು ಬಲವಾಗಿ ನಿಲ್ಲುವಂತೆ, ಅನೇಕರನ್ನ ನಾವು ರಕ್ಷಣೆ ಮಾರ್ಗದಲ್ಲಿ ನಡೆಸುವಂತೆ ಸಹಾಯ ಮಾಡಿ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇಲೆ.